ಶ್ರೀರಾಮನೇ ಜಗದಾನಾಯಕ ರಘುರಾಮನೇ ಜಗದ ಪಾಲಕ ಅಭಯವಿದೆ ಅಭಯವಿದೆ ಅನುಪಮ ರಾಮನ ನಾಮದಲ್ಲಿ ಅರಿವು ಕೊಡೋ ಅತಿಶಯದ ವರವಿದೆ ರಾಮನ ಚರಿತೆಯಲ್ಲಿ ಆನಂದದಾನಂದ ಶ್ರೀರಾಮ ರಾಮಾಮೃತ ಹುಷಾರು ಮೈನಾ. ಶ್ರೀರಾಮನೇ ಜಗದಾನಾಯಕ ರಘುರಾಮನೇ ಜಗದ ಪಾಲಕ. ಮೈನಾ, ಅಷ್ಟ್ ದೊಡ್ಡ ಬೆಟ್ಟ ಹತ್ಕೊಂಡ್ ಬಂದಿದ್ಯಾ ಮೈನಾ. ಕಾಲೆಲ್ಲ ಬುಬ್ಬೆ ಬಂದಿರ್ಬೇಕು ಅನ್ಸುತ್ತೆ. ಸ್ವಲ್ಪ ಸುಧಾರ್ಸ್ಕೊ ಮೈನಾ. ಅನು, ಅವಳ ಗಮನ ಏನಿದ್ರು ಹನುಮಂತನ್ ಮೇಲಿದೆ. ಈ ವ್ರತನ ಪೂರ್ತಿ ಮಾಡೋದ್ರ ಮೇಲಿದೆ. ಅಷ್ಟು ಭಕ್ತಿಯಿಂದ ಅವಳು ಮಾಡ್ತಿದ್ದಾಳೆ. ಹುಷಾರು. ಜನರ ಸಂಹಾರಿ ರಾಮ ಪ್ರಿಯ ಸೌಹಾರಿ ಭಕ್ತ ಜನರ ಪ್ರೇಮಾರಿ ಅಂಜನಿ ಸುತ ಹನುಮಾನಿಗೆ ಜಯ 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 ಆಂಜನೇಯ. ಕಾಡು ಮೇಡು ಎಲ್ಲ ಸುತ್ತಿ ಲಂಕೆಯನ್ನು ಒಮ್ಮೆ ಮುಟ್ಟಿ ಗೆದ್ದು ನಿಂತ ತಂದೆ ನೀನು ಜಯ ಆಂಜನೇಯ. ಬೆಟ್ಟ ಗುಡ್ಡವೆಲ್ಲ ದಾಟಿ ಕೋಟೆ ಕೊತ್ತಲನ್ನು ಮೆಟ್ಟಿ ರಕ್ಕಸರ ಕೊಂದೆ ನೀನು ಜಯ ಆಂಜನೇಯ. ಸರ್ಸು ದಯವಿಟ್ಟು ನಿಂತ್ಕೋ ಸರ್ಸು. ಯಾಕೆ ನನ್ನ ಮಾತನ್ನ ನೀನು ಅರ್ಥ ಮಾಡ್ಕೋತಾ ಇಲ್ಲ? ಯಾಕೆ ಇಷ್ಟು ಹಠ ಮಾಡ್ತಾ ಇದೆಯಾ? ನೀನು ಈ ಥರ ಆಡ್ತಿರೋದು ನೋಡಿದ್ರೇನೆ ನನ್ನ ಜೀವನದ ಮೇಲೇನೆ ನನಗೆ ನಂಬಿಕೆ ಹೊರಟೋಗ್ತಿದೆ. ನನಗೆ ಗೊತ್ತು ಕಣ, ನಿನ್ ಜೀವನದಲ್ಲಿ ಮತ್ತೆ ಹೇಗೆ ನಂಬಿಕೆ ತರಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನ್ ನನ್ನ ಮಗ ಕಣೋ. ಚಿಕ್ಕ ವಯಸ್ಸಿಂದ ನಿನಗೇನ್ ಬೇಕು ಏನ್ ಬೇಡ ಅಂತ ತಾಯಿಯಾಗಿ ನನಗ್ ಗೊತ್ತು. ಅಂಥದ್ರಲ್ಲಿ ಇವತ್ತು ಹೆಣ್ತರೋ ವಿಷಯದಲ್ಲಿ ನನಗ್ ಗೊತ್ತಿಲ್ಲ ಅಂತಿದ್ಯಾ? ನಿನಗೆ ಗೊತ್ತಿಲ್ಲ ಸರ್ಸು. ಗೊತ್ತಿದ್ರೆ ನೀನು ಈ ಥರ ನಡ್ಕೊಳ್ತಾ ಇರ್ಲಿಲ್ಲ. ಧ್ರುವ, ನೋಡು, ಹಠ ಮಾಡ್ಬೇಡ. ನನ್ ಮಾತ್ ಕೇಳಂಗಿದ್ರೆ ನನ್ ಜೊತೆಗ್ ಬಾ. ಇಲ್ಲ ಅಂದ್ರೆ ಅಮ್ಮ, ಏನಾಯ್ತಮ್ಮ? ಅಣ್ಣ, ಹೋಗ್ ನೀರ್ ತಗೊಂಡ್ ಬಾ. ಬೇಡ, ನಂಗೇನು ಬೇಡ, ನೀರು ಬೇಡ, ಏನು ಬೇಡ ನಂಗೆ. ನೋಡು, ನನ್ ಮಾತ್ ಕೇಳ್ತೀಯಲ್ಲೋ? ನನ್ ಮಾತ್ ಕೇಳ್ತೀಯಲ್ವೋ? ನಾನು ನೀರು ತರ್ತೀನಿ. ಬೇಡ ನನಗ್ ನೀರು. ಅಮ್ಮ, ಸಮಾಧಾನ ಮಾಡ್ಕೊಳಮ್ಮ.